ಹಾಲೆಲೂಯ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಇಬ್ರಿಯ 11ನೇ ಅಧ್ಯಾಯ ಅದರ 6ನೇ ವಚನವನ್ನು ನಾವು ಓದೋದಾದ್ರೆ ಅಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ ನೋಡ್ರಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ ನೋಡ್ರಿ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಇವತ್ತು ನಾವು ದೇವರಿಂದ ಏನಾದರೂ ಹೊಂದಿಕೊಳ್ಳಬೇಕಾದರೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳದು ನಂಬಿಕೆ ಆಗಿದೆ. ಹಾಲೆಲೂಯ. ಶಿಷ್ಯರು ಯೇಸು ಸ್ವಾಮಿಯ ಬಳಿಯಲ್ಲಿ ಹೀಗೆ ಕೇಳ್ತಾರೆ, ದೇವರೇ ನಮ್ಮ ನಂಬಿಕೆಯನ್ನ, ಯೇಸುವೆ ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ನೀವು ನಂಬಿಕೆ ಇಟ್ಟು ಏನೇ ಮಾತನಾಡಿದರೂ ಅದು ಸಂಭವಿಸುತ್ತೆ ಎಂಬುದಾಗಿ. ಹಾಲೆಲೂಯ. ಹಾಗಾದ್ರೆ ಇದರ ಅರ್ಥ ಏನು ಎಂಬುದಾಗಿ ನಾವು ನೋಡೋದಾದ್ರೆ, ನಂಬಿಕೆಯ ವಿಶೇಷತೆ ಏನು ಎಂಬುದಾಗಿ ನಾವು ನೋಡೋದಾದ್ರೆ, ನಾವು ದೇವರ ಮೇಲೆ ನಂಬಿಕೆಯನ್ನ ಇಟ್ಟು, ಅದು ಪರಿಸ್ಥಿತಿಗಳು ಎಂಥದೇ ಆಗಿರ್ಬೋದು, ಅದು ಸಾಲಗಳೇ ಆಗಿರ್ಬೋದು, ಸಮಸ್ಯೆಗಳೇ ಆಗಿರ್ಬೋದು, ರೋಗಗಳೇ ಆಗಿರ್ಬೋದು, ಕಣ್ಣೀರೇ ಆಗಿರ್ಬೋದು, ಸಮಸ್ಯೆಗಳು ಏನೇ ಆಗಿದ್ರು ಕೂಡ ನಾವು ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋದಾದ್ರೆ, ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರೋದಾದ್ರೆ, ಇವತ್ತು ನಾವು ಮಾಡುವಂತ ಆರಾಧನೆ ಅದು ನಂಬಿಕೆಯಿಂದ ಕೂಡಿರೋದಾದ್ರೆ, ಇವತ್ತು ನಾವು ಮಾಡುವಂತ ಸ್ತುತಿ ಸ್ತೋತ್ರಗಳು ಅದು ನಂಬಿಕೆಯಿಂದ ಕೂಡಿರೋದಾದ್ರೆ, ಅಲ್ಲೆಲೂಯ, ಇವತ್ತು ದೇವರು ಆ ನಮ್ಮ ನಂಬಿಕೆಯನ್ನ ನೋಡಿ ದೇವರು ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ವಿಜ್ಞಾಪನೆಗಳನ್ನ, ನಮ್ಮ ಸ್ತುತಿ ಸ್ತೋತ್ರಗಳನ್ನ ದೇವರು ಆಲಿಸುವಂತವರಾಗಿದ್ದಾರೆ. ಅಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ನಂಬಿಕೆಯಿಂದ ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ನೀವು ಹೊಂದುವಿರಿ ಎಂಬುದಾಗಿ. ಮತ್ತೊಂದು ಭಾಗದಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಎಂಬುದಾಗಿ. ಇವತ್ತು ನಾವು ದೇವರಲ್ಲಿಯೂ ದೇವರು ನಮ್ಮಲ್ಲಿಯೂ ಇರೋದಾದ್ರೆ, ಇವತ್ತು ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಂಡಿರೋದಾದ್ರೆ, ಇವತ್ತು ನಾವು ಏನೇ ಪ್ರಾರ್ಥಿಸೋದಾದ್ರೂ, ಇವತ್ತು ನಾವು ಏನೇ ಬೇಡಿಕೊಳ್ಳೋದಾದ್ರೂ ಅದನ್ನೆಲ್ಲ ನಾವು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಹಾಲೆಲೂಯ.